ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ, ಎಲ್ಲ ಹೇಗಿದ್ರಾ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 116 ಅಂದರೆ 116ನೇ ದಿನ. ಏನೇನಾಯಿತು ಮತ್ತು ಬಿಗ್ ಬಾಸ್ ಮನೆಗೆ ಯಾಕೆ ಅಷ್ಟೊಂದು ಜನ ಬಂದರು ಮತ್ತು ಬಿಗ್ ಬಾಸ್ ಯಾರ್ಯಾರಿಗೆ ಲೆಟ್ರ್ ಓದಿ ಹೇಳ್ತಾರೆ ಮತ್ತು ಏನೇನಾಯಿತು ಅನ್ನೋದ್ರ ಬಗ್ಗೆ ಮೈನ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಂಬರ್ 1 ಪಾಯಿಂಟ್ ಏನಂದರೆ, ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನರು ಬರ್ತಾರೆ ಒಳಗಡೆ. ಏನಕ್ಕೋಸ್ಕರ ಅಂತಂದರೆ, ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಆಗಲಿ ಅಂದ್ಬಿಟ್ಟು ಅಷ್ಟು ಜನನೇ ಕಳಿಸ್ಕೊಟ್ಟು ಒಂದು ಮಾಡಿದ್ದಾರೆ ಬಿಗ್ ಬಾಸ್. ಅದರಲ್ಲಿ ಏನಂದರೆ, ಫಸ್ಟ್ ಪಾಯಿಂಟ್ ಆಗಿ ತ್ರಿವಿಕ್ರಮ್ ಅವ್ರಿಗೆ ಲೆಟ್ರ್ ಕಳಿಸ್ತಾರೆ ಬಿಗ್ ಬಾಸ್. ಏನು ರೀಸನ್ ಅಂತಂದರೆ, ಅದರಲ್ಲಿ ಅವರ ಅಪ್ಪ ಡೆತ್ ಆಗಿ 3 years ಆಗಿದ್ದಲ್ಲ, ಅವರು ಬದಲಾಗಿ ಒಂದು ಬಿಗ್ ಬಾಸ್ ಅದೇ ಸ್ಥಾನದಲ್ಲಿ ಇಟ್ಬಿಟ್ಟು ಒಂದು ಲೆಟ್ರನ್ನ ಕಳಿಸ್ಕೊಡ್ತಾರೆ. ಅದನ್ನು ಬಿಗ್ ಬಾಸೇ ಓದ್ತಾರೆ. ಅದು ಪ್ಲಸ್ ಅದ್ರ ಜೊತೆಗೆ ಏನಂತಂದರೆ, ಬಿಗ್ ಬಾಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಪಾಯಿಂಟಲ್ಲಿ ಒಂದು ಪಾಯಿಂಟ್ ಹೇಳಿರ್ತಾರೆ. ಮೈನ್ ಪಾಯಿಂಟ್ ಏನಂತಂದರೆ, ತ್ರಿವಿಕ್ರಮ್ ಉತ್ತಮ ಹಾಗೂ ಅರ್ಥಪೂರ್ಣವಾಗಿ ಸಂಬಂಧವನ್ನು ನಿಭಾಯಿಸುತ್ತಿರುವ ತ್ರಿವಿಕ್ರಮ ಅಂತ ಅಂದ್ಬಿಟ್ಟು ಹೊಗಳ್ತಾರೆ ಯಾರು ಬಿಗ್ ಬಾಸ್ ಆ ಲೆಟರ್ದಲ್ಲಿ ಬರೆದ್ಬಿಟ್ಟು. ಇನ್ನೂ ಫುಲ್ ವಿಡಿಯೋ ಸಿಗುತ್ತೆ ನನ್ನ ಮೈಂಡ್ ಪಾಯಿಂಟು. ಅದೇ ಥರನೇ ಒಂದು ನಡೆದಿರ್ತಕ್ಕಂಥ ಒಂದು ವಿಡಿಯೋ ಹಾಕ್ತಾರೆ. ಅದರ ಬಗ್ಗೆ ಎಲ್ಲನೂ ಕೇಳ್ತಾರೆ ಅಲ್ಲಿ ಬಂದಿರತಕ್ಕಂಥ ಜನರು, ಮತ್ತು ಏನು ಆ ಫೋಟೋ ಎಲ್ಲಿಂದ ಅವ್ರು ಅದನ್ನು ಒಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ಇದು ಇಂಥ ಕಡೆ ಅಂದ್ಬಿಟ್ಟು ಇದಾಯಿತು. ಅದರಲ್ಲಿ ಅವ್ರ ಜರ್ನಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಹೇಳ್ತಾರೆ. ಇದಾಯಿತು. ನೆಕ್ಸ್ಟ್ ಅದೇ ಥರನೇ ಮತ್ತು ಇನ್ನು ಮೋಕ್ಷಿತ ಅವ್ರಿಗೂ ಸೇಮ್ ಅದೇ ಥರ ಮೋಕ್ಷಿತ ಅವ್ರನ್ನ ಕರೆಸ್ತಾರೆ ಮತ್ತು ಮೋಕ್ಷಿತ ಅವ್ರಿಗೂ ಕೇಳ್ತಾರೆ. ನೆಕ್ಸ್ಟ್ ಮೋಕ್ಷಿತ ಅವ್ರಿಗೂ ಲೆಟರ್ನ ಬರೆದಿರ್ತಾರೆ. ಬಿಗ್ ಬಾಸೇ ಓದ್ತಾರೆ. ಏನಂದರೆ, ಸಹನತೆ, ಈ ಮನೇಲಿ ಇರ್ತಕ್ಕಂಥ ಸಹನತೆ ಯಾರಂದರೆ ಮೋಕ್ಷಿತಾನೆ. ಅದೇ ಥರ ಅವರ ಒಂದು ವಿಚಾರಕ್ಕೆ ಏನನ್ನ ಬಂತಂದರೆ ಸುಮ್ಮನೆ ಇರಲ್ಲ, ತಾನಾಗಿಯೇ ಯಾವುದು ಜಗಳಕ್ಕೂ ಬರಲ್ಲ, ತಾನಾಗಂತ ಏನನ್ನ ಬಂದರೆ ಜಗಳನ ಒಂದನ್ನು ಬಿಡಲ್ಲ ಅಂತಂದ್ಬಿಟ್ಟು ಯಾರು ಬಿಗ್ ಬಾಸ್ ಹೇಳ್ತಾರೆ. ಅದೇ ಥರ ಅವ್ರಿಗೂ ಒಂದು ವಿಡಿಯೋ ಹಾಕ್ತಾರೆ, ಜರ್ನಿ ಎಲ್ಲ ನಡೆಸಿರ್ತಕ್ಕಂಥ ವಿಡಿಯೋ ಫೋಟೋಸನ್ನ, ಅದ್ರ ಬಗ್ಗೆ ಎಲ್ಲನೂ ಕೇಳ್ತಾರೆ. ಮನೇಲಿ ಬಂದಿರ್ತಕ್ಕಂಥ ಜನರು ಕೇಳ್ತಾರೆ. ಅದೇ ಥರ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೆಲ್ಲ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟು ಹನುಮಂತ ಬರ್ತಾನೆ. ಹನುಮಂತಗೂ ಅದೇ ಥರನೇ ಬಿಗ್ ಬಾಸ್ ಹೇಳ್ತಾರೆ. ಬಿಗ್ ಬಾಸ್ ಲೆಟ್ರು ಕಳಿಸ್ಕೊತಾರೆ, ಬಿಗ್ ಬಾಸೇ ಓದ್ತಾರೆ. ನೆಕ್ಸ್ಟ್ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ ಆ ಲೆಟ್ರ್ ಓದ್ತಾ. ಏನಂದರೆ, ಮೈನ್ ಪಾಯಿಂಟು, ಬಿಗ್ ಬಾಸ್ ಮನೆಗೆ ಹೊಸ ಉರುಪು ತಂದು ಕೊಟ್ಟ ಹಳ್ಳಿ ಐದ ಅಂತ ಅಂದ್ಬಿಟ್ಟು ಒಂದು ಲೈನ್ ಯೂಸ್ ಮಾಡ್ತಾರೆ. ಬಿಗ್ ಬಾಸು ತುಂಬ ಚೆನ್ನಾಗಿರ್ತದೆ, ಬೇಕಂದರೆ ನೀವು ಜಿಯೋ ಸಿನಿಮಾದಲ್ಲಿ ಹೋಗಿ ನೋಡ್ಬೋದು. ನಾನು ಮೈನ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಹಾಗೆ ಒಂದು ಸ್ವರವನ್ನು ತಂದು ಕೊಟ್ಟ ಬಿಗ್ ಬಾಸ್ ಮನೆಗೆ ಒಂದು ಹನುಮಂತ ಅಂದ್ಬಿಟ್ಟು ಇನ್ನೂ ಹೋಗಿರ್ತಾರೆ ಯಾರಿಗೆ ಹನುಮಂತಾಗೆ. ಅದೇ ಥರನೇ ಒಂದು ಆಮೇಲೆ ಫೋಟೋ ಅವ್ರದ್ದು ನಡೆದಿರ್ತಕ್ಕಂಥ ಜರ್ನಿ ವಿಡಿಯೋ ಹಾಕ್ತಾರೆ. ಆ ಫೋಟೋಸರ ಬಗ್ಗೆ ಕೇಳ್ತಾರೆ, ಎಲ್ಲೆಲ್ಲಿ ಅವ್ರ ದೋಸ್ತ ಅದು ಎಲ್ಲನೂ ಹಾಕಿರ್ತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ಇದೆಲ್ಲ ಆಗಿತ್ತು ಮೈನ್ ಪಾಯಿಂಟ್ಸ್. ಈ ಒಂದು ಮೈನ್ ಪಾಯಿಂಟ್ಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬಾ.